ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸಮೃದ್ಧಿ ಕಿಚನ್ ಆ್ಯಂಡ್ ಟಿಪ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗಸಗಸೆ ಪಾಯಸನ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಹೇಳೋ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಸಿಂಪಲಾಗಿ ಮಾಡ್ಕೊಳ್ಬಹುದು. 10-15 ನಿಮಿಷದೊಳಗೆ ನೀವು ಗಸಗಸೆ ಪಾಯಸನ ಮಾಡ್ಕೊಳ್ಬಹುದು. ಈ ಪಾಯಸಕ್ಕೆ ನಾನು ತುಪ್ಪ ಅಂತೂ ಯೂಸ್ ಮಾಡ್ತಾ ಇಲ್ಲ, ಡಯಟ್ ಮಾಡೋರ್ಗಂತೂ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬಹುದು. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನಾನು 2 ಸ್ಪೂನ್ ಗಸಗಸೆ, 2 ಸ್ಪೂನ್ ಅಕ್ಕಿ, 2 ಸ್ಪೂನ್ ಒಣ ಕೊಬ್ಬರಿ ತುರಿನ ತಗೊಂಡಿದ್ದೀನಿ. ಮತ್ತು 5 ಗೋಡಂಬಿ, 5 ಬಾದಾಮಿ, 4 ಏಲಕ್ಕಿನ ತಗೊಂಡಿದ್ದೀನಿ. ಪಾಯಸಕ್ಕೆ ನಾನು ಬೆಲ್ಲನ ಯೂಸ್ ಮಾಡ್ತಿದ್ದೀನಿ. ಬೆಲ್ಲನ ನೀರಲ್ಲಿ ಕರಗೋಕೆ ಇಟ್ಕೊಂಡ್ಬಿಟ್ರೆ ಬೇಗ ಪಾಯಸ ರೆಡಿ ಆಗಿಬಿಡುತ್ತೆ. ಅದಕ್ಕೆ ನೋಡಿ ಇಷ್ಟು ಬೆಲ್ಲ ತಗೊಂಡು ನೀರಲ್ಲಿ ಕರಗೋಕೆ ಇಟ್ಕೊಂಡಿದ್ದೀನಿ. ಇವಾಗ ಗಸಗಸೆ ಅಕ್ಕಿನೆಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಯೂಸ್ ಮಾಡೋ ನೆಸಸರಿ ಇಲ್ಲ. ಇವನ್ನೆಲ್ಲ ಡ್ರೈ ರೋಸ್ಟೇ ಮಾಡ್ಕೊಳ್ಬೇಕು. 2 ಸ್ಪೂನ್ ಗಸಗಸೆ ಹಾಕೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇದನ್ನು ನೀಟಾಗಿ ಗಸಗಸೆನ ಹುರ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಳ್ಬೇಡಿ, ಸೀದೋಗುತ್ತೆ. ಸೀದೋದ್ರೆ ಪಾಯಸ ಚೆನ್ನಾಗಿ ಬರೋದಿಲ್ಲ. ಬೆಲ್ಲನ ನೀರಿಗೆ ಹಾಕಿ ಕರ್ಗೋಕೆ ಇಟ್ಕೊಂಡಿದ್ವಲ್ವಾ, ಇವಾಗ ಅದನ್ನು ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಆವಾಗ ಪಾಯಸ ಬೇಗ ರೆಡಿ ಆಗುತ್ತೆ. ಬೆಲ್ಲ ಬೇಗ ಕರಗುತ್ತಲ್ವಾ, ಪಾಯಸ ಆವಾಗ ಬೇಗ ರೆಡಿ ಆಗುತ್ತೆ. ನೀವು ಯಾವುದೇ ಪಾಯಸ ಮಾಡಬೇಕಾದ್ರೂ ಈ ಥರ ಬಿಸಿ ನೀರನ್ನು ಹಾಕಿದ್ರೆ ಪಾಯಸ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ತಣ್ಣೀರು ಹಾಕಕ್ಕೆ ಹೋಗ್ಬಿಡಿ. ನೋಡಿ, ಇವಾಗ ನಾನು ಬಿಸಿ ಮಾಡ್ತಾಯಿದ್ದೀನಿ. ಸ್ಟವ್ ಹಚ್ಚಿ ಆ ಬೆಲ್ಲನ ಬಿಸಿ ಮಾಡ್ತಾಯಿದ್ದೀನಿ. ಅದು ಬೆಲ್ಲನೂ ಇನ್ನೊಂದು ಸ್ವಲ್ಪ ಇದ್ದರೆ ಕರಗುತ್ತೆ, ಆಮೇಲೆ ಆ್ಯಡ್ ಮಾಡ್ಕೊಳ್ಬಹುದು ಸೋಸ್ಕೊಂಡು. ನೀವು ಈ ಥರ ಡ್ರೈ ರೋಸ್ಟ್ ಮಾಡೋದಕ್ಕೆ ದಪ್ಪ ತಳದ ಪಾತ್ರೆನೇ ಯೂಸ್ ಮಾಡಿ, ಇಲ್ಲ ಅಂತ ಅಂದರೆ ಸೀದೋಗ್ಬಿಡುತ್ತೆ. ದಪ್ಪ ತಳ ಆದರೆ ನೀಟಾಗಿ ಅಲ್ಲಿ ರೋಸ್ಟ್ ಆಗುತ್ತೆ. ಇದಾದಮೇಲೆ 2 ಸ್ಪೂನ್ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಅಕ್ಕಿನೂ ಅಷ್ಟೇ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಗಸಗಸೆನೂ ಗಮ್ ಅಂತ ಸ್ಮೆಲ್ ಬರ್ತಿರುತ್ತೆ. ಅಕ್ಕಿನೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅಕ್ಕಿ ಆಗಲಿ ಗಸಗಸೆ ಆಗಲಿ ಸೀಸ್ಬೇಡಿ. ಸೀದೋದ್ರೆ ಪಾಯಸ ಸ್ಮೆಲ್ಲು ಚೆನ್ನಾಗಿರೋದಿಲ್ಲ, ತಿನ್ನೋದಕ್ಕೂ ಟೇಸ್ಟ್ ಇರೋದಿಲ್ಲ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ 5 ಗೋಡಂಬಿ 5 ಬಾದಾಮಿ ತೊಗೊಂಡಿದ್ದೆ ಅಲ್ವಾ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವೆಲ್ಲ ನೀಟಾಗಿ ರೋಸ್ಟ್ ಆಗಿದೆ. ಇದು ದಪ್ಪ ತಳದ ಪಾತ್ರೆ ಆಗಿರೋದ್ರಿಂದ ಹೀಟಲ್ಲಿರುತ್ತೆ. ತಕ್ಷಣ ನೀವು ಜಾರ್ಗೆ ನೀವು ಹಾಕ್ಕೊಂಡ್ಬಿಡ್ಬೇಕು, ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ. ನೀವು ಬಾಣಲಿಲೇ ಬಿಟ್ಟರೆ, ತಣ್ಣಗಾಗಲಿ ಅಂತ ಬಾಣಲಿಲೇ ಬಿಟ್ಟರೆ ಅದು ಸೀದೋಗ್ಬಿಡುತ್ತೆ. ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ರೋಸ್ಟ್ ಆಗಬೇಕು ಅನ್ನುವಾಗಲೇ ಕೆಳಗೆ ಇಳಿಸ್ಬಿಟ್ಟು ಸ್ವಲ್ಪ ಕೈ ಆಡಿಸ್ತಾರೆ, ಆವಾಗೇನು ಸೀದೋಗೋದಿಲ್ಲ. ನೋಡಿ, ಇವಾಗ ಪಾಯಸ ಮಾಡೋದಕ್ಕೆ ಒಂದು ದಪ್ಪ ತಳದ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಆ ಬೆಲ್ಲ ನೀರು ಕರಗಕ್ಕಿಟ್ಟಿದ್ನಲ್ಲ, ಅದನ್ನು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇವಾಗ ಡ್ರೈ ರೋಸ್ಟ್ ಮಾಡಿದ್ವಲ್ವ, ಅದನ್ನೆಲ್ಲ ಇವಾಗ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನೀರು ಆ್ಯಡ್ ಮಾಡಬಾರ್ದು, ಹೀಗೇ ಡ್ರೈ ಆಗೇ ಪೌಡ್ರು ಮಾಡಬೇಕು. ಆವಾಗ ಗಸಗಸೆ ನೀಟಾಗಿ ಪೇಸ್ಟ್ ಆಗುತ್ತೆ, ಅಂದರೆ ಗ್ರೈಂಡ್ ಆಗುತ್ತೆ. ನೋಡಿ, ಇವಾಗ ನೀರು ಹಾಕ್ತಾನೆ ಡ್ರೈಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಕೊಬ್ಬರಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನೀರು ಆ್ಯಡ್ ಮಾಡಿಬಿಟ್ರೆ ಗಸಗಸೆ ನೀಟಾಗಿ ಗ್ರೈಂಡ್ ಆಗೋದಿಲ್ಲ, ಅದಕ್ಕೋಸ್ಕರ ನೀವು ಡ್ರೈ ಗ್ರೈಂಡೇ ಮಾಡಬೇಕು. ಕೊಬ್ಬರಿ ಆ್ಯಡ್ ಮಾಡಿದ್ಮೇಲೆ ಡ್ರೈ ಗ್ರೈಂಡೇ ಮಾಡಬೇಕು, ನೀರು ಹಾಕಬೇಡಿ. ಆವಾಗ ಗಸಗಸೆ ನೀಟಾಗಿ ಪೇಸ್ಟ್ ಆಗುತ್ತೆ. ಏಲಕ್ಕಿತ್ತಲ್ಲ, ಅದನ್ನು ನಾನು ಇವಾಗಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನ ಇವಾಗ ಡ್ರೈ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನಾನು 1 ಲೋಟ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಫಸ್ಟೇ ನೀರು ಹಾಕ್ಬಿಟ್ರೆ ಆ ಗಸಗಸೆಲ್ಲ ನೀಟಾಗಿ ಪೇಸ್ಟ್ ಆಗೋದಿಲ್ಲ. ನೋಡಿ, ಎಲ್ಲ ಪೇಸ್ಟೆಲ್ಲ ಮಾಡಿಕೊಂಡು ಆ ಬೆಲ್ಲ ಕರಗಕ್ಕಿಟ್ಟಿದ್ನಲ್ಲ ಆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಜಾರ್ನೆಲ್ಲ ತೊಳ್ಕೊಂಡು ಸ್ವಲ್ಪ ನೀರು ಮಾಡಿಕೊಂಡು ಇದನ್ನು ಆ ಬೆಲ್ಲ ನೀರು ಕರಗಕ್ಕಿಟ್ಟಿದ್ದೀವಲ್ವ, ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ತಾ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಗಂಟಾಗಿಬಿಡುತ್ತೆ. ಗಂಟಾಗದಿದ್ದಂಗೆ ನಿಧಾನಕ್ಕೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ನಲ್ವ, ಅದಕ್ಕೆ ಗಂಟಾಗಲಿಲ್ಲ. ನೀವು ಅಷ್ಟೇ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಆವಾಗೇನು ಪಾಯಸ ಗಂಟಾಗೋದಿಲ್ಲ. ನೋಡಿ, ಪಾಯಸ ಬಂದು ಸುರಿದೋಗ್ಬಾರ್ದು. ಪಾಯಸ ಬಂದು ಸುರಿದೋದ್ರೆ ಟೇಸ್ಟ್ ಇರೋದಿಲ್ಲ. ಸುರಿದೇ ಇರೋ ಹಾಗೆ ಪಾಯಸನ ನೀಟಾಗಿ ನೋಡಿಕೊಂಡು ಮುಂದೆನೇ ನಿಂತ್ಕೊಂಡು ಪಾಯಸ ರೆಡಿ ಮಾಡಿ. ಇಲ್ಲಾಂದರೆ ಇನ್ನೂ ದೊಡ್ಡ ಪಾತ್ರೆನ ಯೂಸ್ ಮಾಡಿ. ಬೆಲ್ಲದ ನೀರು ಬಿಸಿ ಆಗಿತ್ತಲ್ವ, ಅದಕ್ಕೆ ಪಾಯಸ ಬೇಗ ಕುದಿಯುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು 5-10 ನಿಮಿಷ ಕುದಿಸ್ಬಿಡಿ, ಪಾಯಸ ರೆಡಿ ಆಗುತ್ತೆ. ನೋಡಿ, ಇವಾಗ ಪಾಯಸ ರೆಡಿಯಾಗಿದೆ. ಒಂದು 10 ನಿಮಿಷ ಪಂಗ್ಲಿ ಅಂದ್ಬಿಟ್ಟು ಹಾಗೆ ಮುಚ್ಚಿಟ್ಟಿದ್ದೆ. ನೋಡಿ, ಇವಾಗ ಪಾಯಸ ನೀಟಾಗಿ ರೆಡಿಯಾಗಿದೆ. ಒಂದು 15-20 ನಿಮಿಷದೊಳಗೆಲ್ಲ ಪಾಯಸ ರೆಡಿಯಾಗಿಬಿಡುತ್ತೆ. ನೋಡಿ, ತುಂಬ ಗಟ್ಟಿ ಮಾಡಬೇಡಿ. ಈ ಥರ ತೆಳುಗಿದ್ರೇ ಗಸಗಸೆ ಪಾಯಸ ಕುಡಿಯೋದಕ್ಕೆ ಚೆನ್ನಾಗಿರೋದು. ನಾನಿಲ್ಲಿ ಗ್ರೇಪ್ಸ್ನ ಫ್ರೈ ಮಾಡ್ತಾಯಿಲ್ಲ, ಎಣ್ಣೆ ಅಥವಾ ತುಪ್ಪದಲ್ಲಿ ಫ್ರೈ ಮಾಡ್ತಿಲ್ಲ, ಹಾಗೇ ಆ್ಯಡ್ ಮಾಡ್ತಿದ್ದೀನಿ. ನೀವು ಡಯಟ್ ಮಾಡ್ತಿದ್ದೀರಿ ಅಂದರೆ ಹೀಗೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಎಣ್ಣೆ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಬಹುದು. ನಾನು ಮೊದಲೇ ಹೇಳಿರೋಂಗೆ ಡಯಟ್ ಮಾಡ್ತಿರೋರಿಗೆ ನಾನು ತುಪ್ಪ ಯೂಸ್ ಮಾಡ್ತಿಲ್ಲ ಅಂತ ಹೇಳ್ದೆ ಅಲ್ವಾ, ಹಾಗೆ ನಾನಿಲ್ಲಿ ತುಪ್ಪ ಏನು ಯೂಸ್ ಮಾಡ್ತಿಲ್ಲ, ಹಾಗೇ ಪಾಯಸಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಗ್ರೇಪ್ಸ್ನ. ನೀವು ಬೇಕಾದರೆ ಇಲ್ಲಿ ಗೋಡಂಬಿ ಬಾದಾಮಿನೂ ಸಣ್ಣದಾಗಿ ಕಟ್ ಮಾಡಿ ಎಣ್ಣೆ ಅಥವಾ ತುಪ್ಪದಲ್ಲಿ
ಫ್ರೈ ಮಾಡಿ ಹಾಕ್ಕೊಳ್ಬಹುದು. ನಾನು ಹೀಗೆ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಯಾರು ಆ ತುಪ್ಪ ಹಾಕಿ ರೋಸ್ಟ್ ಮಾಡಿದ್ದನ್ನು ಕುಡಿಯೋದಿಲ್ಲ, ಅದಕ್ಕೆ ನಾನು ಹಾಗೇ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಗಸಗಸೆ ಪಾಯಸ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇನು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಚಕ್ಕೋತ ಹಣ್ಣಿನ ಜ್ಯೂಸ್ನ ಹೇಗೆ ಮಾಡಬಹುದು, ಅದರ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಎಂಡ್ ಸ್ಕ್ರೀನು ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕ್ಯಾರೆಟ್ ಆಯಿಲ್ ಮಾಡೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಈ ಕ್ಯಾರೆಟ್ ಆಯಿಲ್ಗೆ ನಾನು ಆರೆಂಜ್ ಪೀಲ್ ಅಂದರೆ ಕಿತ್ಲೆಹಣ್ಣು ಸಿಪ್ಪೆನ ಯೂಸ್ ಮಾಡಿದ್ದೀನಿ. ಅದ್ರ ಬೆನಿಫಿಟ್ಸ್ ಎಲ್ಲ ಏನು, ಕ್ಯಾರೆಟ್ದೇನು ಬೆನಿಫಿಟ್ಸು, ಕಿತ್ಲೆಹಣ್ಣು ಸಿಪ್ಪೆದು ಮತ್ತು ಕೊಬ್ಬರಿ ಎಣ್ಣೆದೆಲ್ಲ ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ. ಆ ಎಣ್ಣೆ ತುಂಬ ಎಫೆಕ್ಟಿವ್ ಆಗಿದೆ, ಟ್ರೈ ಮಾಡಿ. ಮತ್ತು ಇದು ಅಷ್ಟೇ ಅಲೋವೆರಾ ಆಯಿಲು, ಇದು ಅಷ್ಟೇ ತುಂಬ ಎಫೆಕ್ಟಿವ್ ಆಗಿದೆ. ಸ್ಪಾಟ್ಲೆಸ್ ಗ್ಲೋಯಿಂಗ್ ಸ್ಕಿನ್ ಬೇಕು ಅನ್ನೋರು ಆ ವಿಡಿಯೋನ ನೋಡಿ ಚೆಕ್ ಮಾಡಿಕೊಂಡು ನೀವು ಅದನ್ನು ಟ್ರೈ ಮಾಡಬಹುದು. ನೋಡಿ, ಇದು ಅಲೋವೆರಾ ಆಯಿಲ್, ಇದು ಸ್ಕಿನ್ನು ಮತ್ತು ನಮ್ಮ ಹೇರ್ಗೆ ಎರಡಕ್ಕೂ ಒಳ್ಳೆಯದಿದು. ಆಯಿಲ್ನ ಟ್ರೈ ಮಾಡಿ, ಅದು ಗುಡ್ ರಿಸಲ್ಟ್ ಕೊಡುತ್ತೆ. ಈ ವಿಡಿಯೋಸ್ಗಳನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮತ್ತು ಕೆಮ್ಮು, ಶೀತ, ನೆಗಡಿಗೆ ಪಚ್ಕರ್ಪುರದ ಅನ್ನ ಆಯಿಲ್ ಯೂಸ್ ಮಾಡ್ದೇನೆ, ಶುಗರ್ ಯೂಸ್ ಮಾಡ್ದೇನೆ ಹೇಗೆ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಸಾರಿ ಕುಚ್ ವಿಡಿಯೋಸು, ಬ್ಲೌಸ್ ಎಂಬ್ರಾಯ್ಡ್ರಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಸೆಪ್ರೇಟ್ ಪ್ಲೇ ಲಿಸ್ಟ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ಮತ್ತು ಮೈಸೂರು ಸಿಲ್ಕ್ ಸಾರಿನ ಹೇಗೆ ಕೇರ್ ಮಾಡಬೇಕು, ಸಾರಿದು ಬೆಲೆ ಎಷ್ಟು, ಎಲ್ಲೆಲ್ಲಿ ಶೋರೂಮ್ಸ್ಗಳಿದೆ, ಅದನ್ನೆಲ್ಲ ಡೀಟೇಲ್ ಆಗಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇ ಲಿಸ್ಟಲ್ಲಿರುತ್ತೆ, ಅದನ್ನು ಚೆಕ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಏನಾದರೂ ಡೌಟು ಮತ್ತು ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.